ಬಾರಿ ಅಧಿವೇಶನ ನಡೆದಂತ ಸಂದರ್ಭದಲ್ಲೂ ಅದರಲ್ಲೂ ಈಗೀಗ ನಾವು ಗಮನಿಸ್ತಾ ಇರೋದೇನು ಅಂತಂದ್ರೆ ನಮ್ಮ ಜನಪ್ರತಿನಿಧಿಗಳು ಅಧಿವೇಶನವನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಆಯಾ ಕ್ಷೇತ್ರಗಳ ಸಮಸ್ಯೆ ಅಥವಾ ಆಯಾ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಉತ್ತರಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇವರಿಗೆ ರಾಜ್ಯದ ಮೇಲಿನ ಕಾಳಜಿ ಎಷ್ಟಿದೆ ಏನು ಇದರವರ ಹಾಜರಾತಿ ಮುಖ್ಯವಾಗಾದ್ರೂ ನಾವು ಅದನ್ನ ಗಮನಿಸಬೇಕಾಗುತ್ತೆ. ಬರ್ತಾ ಬರ್ತಾ ಅಲ್ಲೂ ಬಂಕ್ ಹೊಡೆಯುವಂತ ಕೆಲಸ ಜಾಸ್ತಿ ಆಗ್ತಾ ಇದೆ, ಹಾಜರಾತಿ ಸರಿಯಾಗಿಲ್ಲ. ಅದೇ ವಿಚಾರವನ್ನ ವಿಪಕ್ಷಗಳು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಸ್ಪೀಕರ್ ಯುಟಿ ಖಾದರ್ ಅವರು ಒಳ್ಳೆ ಸ್ಕೂಲ್ನಲ್ಲಿ ಹಾಜರಾತಿ ಕರೆದಂಗೆ ಇವತ್ತು ಹಾಜರಾತಿಯನ್ನ ಕರೆದ್ರು. ಈ ಟೈಮ್ನಲ್ಲಿ ನಮ್ಮ ಮೇಲಿನ ಕಾಳಜಿ ಎಷ್ಟು ಮಟ್ಟಿಗೆ ನಮ್ಮ ಜನಪ್ರತಿನಿಧಿಗಳಿಗಿದೆ, ಎಷ್ಟು ಮಂದಿ ಹಾಜರಾಗಿದ್ರು ಅನ್ನುವಂಥದ್ದೆಲ್ಲ ಕೂಡ ಜಾಹೀರಾಯಿತು. ಆಗಿನ ಸಂದರ್ಭ ಸನ್ನಿವೇಶ ಹೇಗಿತ್ತು, ಅದರ ನಡುವೆನೇ ಇವತ್ತಿನ ಅಧಿವೇಶನದಲ್ಲಿ ನಡೆದಂತ ಕೆಲ ಸ್ವಾರಸ್ಯಕರ ಘಟನೆಗಳೇನೇನು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡೂರಾವ್, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ. ಸರ್, ಇದೊಂದು ಇಲ್ಲಗಳ ಸರ್ಕಾರ. ಇದು ಇದರಲ್ಲಿ ಏನೇನು ಇಲ್ಲ, ಯಾವುದು. ವಿಧಾನಸಭೆ ಕಲಾಪಕ್ಕೆ ಮಂತ್ರಿಗಳು ಬರ್ತಿಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಸ್ಪೀಕರ್ಗೆ ದೂರು ಕೊಟ್ಟಿದ್ರು. ಆಗ ಸ್ಪೀಕರ್ ಯುಟಿ ಖಾದರ್ ಬಂದವರು ಬರ್ದೇ ಇದ್ದವರ ಪಟ್ಟಿ ಓದ್ತೀನಿ ಅಂತ ಭರವಸೆ ಕೊಟ್ಟಿದ್ರಂತೆ. ಈ ಮಾತನ್ನ ಇವತ್ತು ವಿಪಕ್ಷ ನಾಯಕರು ನೆನಪಿಸಿದ್ರು, ಹಾಜರಿ ಕೂಗಿ ಅಂತ ಆಗ್ರಹಿಸಿದ್ರು. ಬಳಿಕ ಸ್ಪೀಕರ್ ಖಾದರ್ ಶಾಲೆಯಲ್ಲೇ ಹಾಜರಿ ಕೂಗಿದಂತೆ ಕೂಗಿದ್ದು ಸ್ವಾರಸ್ಯಕರವಾಗಿತ್ತು. KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡೂರಾವ್, ಅದನ್ನ ಕಾಣ್ತದೆ, ನೀವು ಒಬ್ಬ ಆಗಿದೆ ನನಗೆ ಕಾಣ್ತದೆ, ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಜನರಿಗೆ ಗೊತ್ತಾಗ್ಬೇಕಲ್ಲ, ಖುಷಿಯಿಂದ ಹೇಳುದ ಬಂದಾಗ ಅವ್ರು ಹೌದು ಅನ್ನಲ್ವಾ, ನಾವು ಹಂಗೆ ಹೇಳ್ಬೇಕು. ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ. ಮಕ್ಕಳು ಶಾಲೆಯಲ್ಲಿ ಎಸ್ ಸರ್ ಎನ್ನುವಂತೆ ವಿಪಕ್ಷ ನಾಯಕರು ಇಲ್ಲ ಇಲ್ಲ ಅಂತಿದ್ರು. ಹಾಜರಾತಿ ಮುಗಿದ ಬಳಿಕ ಇದು ಇಲ್ಲಗಳ ಸರ್ಕಾರ ಅಂತ ಕರೆದ್ರು. ಸರ್, ಇದೊಂದು ಇಲ್ಲಗಳ ಸರ್ಕಾರ. ಇದು ಇದರಲ್ಲಿ ಏನೇನು ಇಲ್ಲ, ಯಾವುದು. ಮಂತ್ರಿಗಳಿಲ್ಲ, ಅನುದಾನ ಇಲ್ಲ, ಯೋಜನೆ ಇಲ್ಲ, ಚರ್ಚೆ ಓಕೆ. ಇದಾದ ಬಳಿಕ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ತಮ್ಮ ಮೈಕ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ದೂರಿದ್ರು. ಆಗ ಸ್ಪೀಕರ್ ವರ್ಕ್ ಆಗುತ್ತೆ, ನೀವು ಜೋರಾಗಿ ಮಾತನಾಡಿ ಅಂತ ನಗುನಗುತ್ತಲೇ ಹೇಳಿದ್ರು. ಸ್ವಲ್ಪ ಜೋರಾಗಿ ಮಾತಾಡಿ, ಕ್ಲಿಯರ್ ಆಗಿ ಮಾತಾಡಿ. ಇದು ಮೈಕ್ ಸರಿ ಇಲ್ಲ, ಎಲ್ಲ ಕಿವಿ ಸರಿ ಇದೆ, ಮೈಕ್ ಸರಿ ಇದೆ, ವಾಯ್ಸ್ ಸ್ವಲ್ಪ ಜೋರಾಗಿ. ಅವರು ಪ್ರತಿಭಟನೆ ಮಾಡೋದು ಎಲ್ಲರೂ ಕೇಳ್ತದೆ, ನಾವು ಮಾತಾಡೋದು ಕೇಳ್ತಾ ಇಲ್ಲ. ಇನ್ನು ಗಲ್ಲಿ ಗಲ್ಲಿಯಲ್ಲೂ ಸದ್ದು ಮಾಡ್ತಾ ಇರೋ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಇವತ್ತು ವಿಧಾನಸಭೆಯೊಳಗೂ ಸುದ್ದಿಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕೇಂದ್ರದ ತೆರಿಗೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ನಿಜವಾದ ಬಿಗ್ ಬಾಸ್ ವಿನ್ನರ್ ಅಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅನ್ಕೊಂತಾ ಇದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ. ನಾನು ಹೇಳಕ್ ಬಯಸ್ತೇನೆ, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ. ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% GST, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗ್ತಿದೆ ಅಂತ. ಗದ್ದಲ ಗಲಾಟೆ, ಕೆಲವೊಂದಷ್ಟು ಸ್ವಾರಸ್ಯಕರ ಘಟನೆಗೆ ವಿಧಾನಸಭೆ ಕಲಾಪ ಸಾಕ್ಷಿಯಾಗಿದೆ. ನಾಯಕರು ನಗೆಗಡಲಲ್ಲಿ ತೇಲುತ್ತಲೇ ಮತ್ತಷ್ಟು ಗಂಭೀರ ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಹರೀಶ್, TV9 ಬೆಂಗಳೂರು.